ದಾವಣಗೆರೆಯಲ್ಲಿ ಮಹಾನಗರ ಪಾಲಿಕೆ ಅನಧಿಕೃತವಾಗಿ ನಿರ್ಮಿಸಿರುವಂತ ಮನೆಗಳ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಮನೆಗಳ ತೆರವು ಕಾರ್ಯಾಚರಣೆಗೆ ಸ್ಥಳೀಯರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಯನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ತೆರವಿಗೆ ಬಂದಂತ ಜೆಸಿಬಿಯ ಮೇಲೆ ಹತ್ತಿ ಸ್ಥಳೀಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಸಿಬಿ ಮೇಲೇರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಪಾಟ್ಗೆ ಜಿಲ್ಲಾಧಿಕಾರಿ ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಸ್ಥಳೀಯರ ವಿರೋಧ ಲೆಕ್ಕಿಸದೆ ತೆರವು ಕಾರ್ಯ ಮುಂದುವರೆದಿದೆ. ವಿರೋಧದ ಮಧ್ಯೆ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಜೆಸಿಬಿ ಹತ್ತಿ ಆಕ್ರೋಶ ವ್ಯಕ್ತಪಡಿಸಿದಂಥ ಮಹಿಳೆಯನ್ನ ಪೊಲೀಸರು ಜೆಸಿಬಿಯಿಂದ ಕೆಳಗಿಳಿಸಿದ್ದಾರೆ. ಹೈಟ್ ಡ್ರಾಮಾ ಸೃಷ್ಟಿಯಾಗಿದೆ ಸ್ಥಳದಲ್ಲಿ. ನೋಡ್ತಾ ಇದ್ದೀರಿ, ದಾವಣಗೆರೆ ಮಹಾನಗರ ಪಾಲಿಕೆ ಅನಧಿಕೃತವಾಗಿ ನಿರ್ಮಿಸಿದ ಮನೆಗಳ ತೆರವು ಕಾರ್ಯಾಚರಣೆಯನ್ನು ಮಾಡುವ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ಇನ್ನು ಅಕ್ರಮ ಮನೆಗಳ ತೆರವಿಗೆ ಮಾಜಿ ಕಾರ್ಪೊರೇಟರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಜೊತೆಗೆ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ವಾಗ್ವಾದ ನಡೆಸಿದ್ದಾರೆ. ನೂಕು ಸಂದರ್ಭದಲ್ಲಿ ಆ ಮಾಜಿ ಕಾರ್ಪೊರೇಟರ್ನ ಶರ್ಟು ಹರಿದು ಹೋಗಿದೆ. ಎಳೆದಾಟದಲ್ಲಿ ಶರ್ಟು ಹರಿದು ಹೋಗಿದೆ. ನಾಗರಾಜ್ ಪಾಮೇನಹಳ್ಳಿ ಅಂತ ಮಾಜಿ ಕಾರ್ಪೊರೇಟರ್ ನಿರಾಶ್ರಿತರ ಬೆಂಬಲಕ್ಕೆ ಬಂದಿದ್ರು. ವಾಗ್ವಾದ ಆಯಿತು. ಈ ವೇಳೆ ಅವರ ಶರ್ಟು ಕೂಡ ಹರಿದು ಹೋಗಿದೆ. ಕಾರ್ಯಾಚರಣೆಗೆ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ಇದು ಮಾಡಿದ್ದಾರೆ, ಒಂಥರ ರೌಡಿ ಜಮಾ ಮಾಡಿದಾಗ ಮಾಡ್ತಾರಲ್ರಿ ಇವರು. ಈ ತರ ನಮ್ಮ ಒಬ್ಬ ಜನಪ್ರತಿನಿಧಿ ಕಾರ್ಪೊರೇಟರ್, ಒಬ್ಬ ಜನಪ್ರತಿನಿಧಿ ಕಾರ್ಪೊರೇಟರ್, ನಾವು ಎಳ್ಳನೇ ಬಾರಿ ಕಾರ್ಪೊರೇಟರ್ ಆಗಿರ್ತಕ್ಕಂಥವ್ರಿ. ನಾವು ಬಡವರು ಬಗ್ಗರು ಏನು ಕಷ್ಟ ಸುಖ ಅಂತ ನಾವು ನೋಡ್ಕೊಂಬಂದಿರ್ತಕ್ಕಂಥವ್ರು. ನಾವು ಸ್ಲಮ್ನಲ್ಲೇ ಇರುತ್ತ ಜೀವನ ಮಾಡೋರು. ಇಂಥವ್ರಿಗೋಸ್ಕರ ನಾವು ಕೂಡ ಅಲ್ಲಿ ಇಲ್ಲ ಏನು ಸಹಾಯ ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋಗ್ಲಿ ಎಷ್ಟು ಬೇಡ್ಕೊಂತೀವಿ. ಅವ್ರೇನು ಕೇರೆ ಮಾಡಲ್ಲ. ಅಂದ್ರೆ ಜಾಡ್ಸ್ ಓದ್ಕೊಂಡು ಹೋಗ್ತಾರೆ ಹೆಣ್ಮಕ್ಳಿಗೆ. ಎಳೆದಾಳ ದೋಷಿತಾರೆ ಏನು ತಿಕ್ಕಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.